ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಈಗ ರಾಜ್ಯ ಸರ್ಕಾರಿ ನೌಕರರು ಒಂದು ರೀತಿಯ ಖುಷಿಯ ಸಂದರ್ಭವನ್ನು ಈಗ ಅನುಭವಿಸ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತಂದರೆ, ಅದೇ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರ ಈಗ ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆಯನ್ನು 10.75% ಈಗ ಹೆಚ್ಚಳವನ್ನು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಸೊ ಇದರಿಂದಾಗಿ ಕೆಲವು ನೌಕರರಲ್ಲಿ ಸಂತಸ ಮೂಡಿದರೆ, ಇನ್ನು ಕೆಲವು ನೌಕರರು ಸಮಾಧಾನವನ್ನು ಪಡ್ಕೊಂಡು ಈಗ ನೆಮ್ಮದಿಯಾಗಿ ಅಟ್ಲೀಸ್ಟ್ ಇದ್ದಾರೆ ಸ್ನೇಹಿತರೆ. ಯಾಕೆ ಅಂತಂದರೆ ನೋಡಿ, ಅಟ್ಲೀಸ್ಟ್ ಆದಷ್ಟು ಬೇಗನಾದರೂ ಈ ಆದೇಶವನ್ನು ಹೊರಡಿಸಿದ್ದಾರೆ ರಾಜ್ಯ ಸರ್ಕಾರ, ತಡ ಮಾಡ್ದೇನೆ. ಸೊ ಅದೊಂದು ಸಮಾಧಾನಕರವಾಗಿ ಈಗ ಕೆಲವು ನೌಕರರು ಇರ್ತಕ್ಕಂಥದ್ದು. ಸೊ ಇಲ್ಲಿ ನೀವೆಲ್ಲ ಮೇಯ್ನಾಗಿ ಗಮನಿಸಬೇಕಾಗಿರ್ತಕ್ಕಂಥ ಮತ್ತೊಂದು ಮಾಹಿತಿನ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಏನಪ್ಪ ಅಂತಂದರೆ, ನಿಮಗೆಲ್ಲ ಗೊತ್ತಿರ್ಬೋದು, ನಿಮ್ಮ ತುಟ್ಟಿ ಭತ್ಯೆ ಈಗ ಹೆಚ್ಚಳ ಆಗಿರತಕ್ಕಂಥ ತುಟ್ಟಿ ಭತ್ಯೆ ಆಗಿರ್ಬೋದು, ಅಥವಾ ಮುಂಚೆ ನೀಡ್ತಾ ಇರ್ತಕ್ಕಂಥ ತುಟ್ಟಿ ಭತ್ಯೆ ಆಗಿರ್ಬೋದು, ನಿಮ್ಮ ಮೂಲ ವೇತನ ಎಷ್ಟಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ತಕ್ಕಂತೆ ನಿಮ್ಮ ತುಟ್ಟಿ ಭತ್ಯೆ ನಿಮಗೆ ಸಿಗಲಿದೆ. ಇದು ನಿಮಗೆ ಆಲ್ರೆಡಿ ಗೊತ್ತಿರತಕ್ಕಂಥದ್ದು. ಸೊ ಮೂಲ ವೇತನ ಅಂದರೆ ಯಾವ್ದು ಆಗಿರುತ್ತೆ ಅಂತ ಇದೇ ಆದೇಶದಲ್ಲಿ ಮೆನ್ಷನ್ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಇದರ ಬಗ್ಗೆ ಒಂದಷ್ಟು ಮಾಹಿತಿ ನಿಮಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಮ್ಮ ಚಾನಲ್ನಲ್ಲಿ ಪ್ರತಿಯೊಂದು ಅಧಿಕೃತ ಮಾಹಿತಿಯನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬನ್ನಿ ಸ್ನೇಹಿತರೆ, ಹಾಗಾದರೆ ಮೂಲ ವೇತನದ ಬಗ್ಗೆ ಇವು ಸರ್ಕಾರ ಹೊರಡಿಸಿರ್ತಕ್ಕಂಥ ಈ ಮಾಹಿತಿ ಏನಿದೆ ಅಂತ ನಾವು ಇಲ್ಲಿ ನೋಡೋಣ. ಈ ತುಟ್ಟಿ ಭತ್ಯೆಗೆ ಸಂಬಂಧಪಟ್ಟಂತೆ ನೋಡಿ, ತುಟ್ಟಿ ಭತ್ಯೆಯ ಉದ್ದೇಶಕ್ಕಾಗಿ ಮೂಲ ವೇತನ ಅಂದರೆ ಸರ್ಕಾರಿ ನೌಕರನು ಧಾರಣ ಮಾಡಿರುವ ಹುದ್ದೆಗೆ ಅನ್ವಯವಾಗುವ ವೇತನ ಶ್ರೇಣಿಯಲ್ಲಿ ಪಡೆಯುತ್ತಿರುವ ವೇತನ ಮತ್ತು ಅದರಲ್ಲಿ ಯಾವುದ್ಯಾವುದು ಮೆನ್ಷನ್ ಆಗುತ್ತೆ, ಇನ್ಕ್ಲೂಡ್ ಆಗುತ್ತೆ ಅನ್ನೋದನ್ನು ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ 3 ಪಾಯಿಂಟ್. ಇದು ನೀವು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಮೊದಲನೇದಾಗಿ ನೀವು ನೋಡಿ, 2024ರ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ವೇತನ ಶ್ರೇಣಿಯ ಗರಿಷ್ಠಕ್ಕಿಂತ ಹೆಚ್ಚಾಗಿ ಅವನಿಗೆ ಸ್ಥಗಿತ ವೇತನ ಬಡ್ತಿಯನ್ನು ನೀಡಲಾಗಿದ್ದರೆ ಆ ಸ್ಥಗಿತ ವೇತನ ಬಡ್ತಿ ಇದಕ್ಕೆ ಇನ್ಕ್ಲೂಡ್ ಆಗುತ್ತೆ. ಅಂದರೆ ಸ್ಥಗಿತ ವೇತನ ಅಂತಂದರೆ ಯಾವುದೇ ವೇತನವನ್ನು ತಡೆ ಹಿಡಿಯಲಾಗಿರುತ್ತೆ ಅದು ಸ್ಥಗಿತ ವೇತನ ಆಗಿರುತ್ತೆ ಸ್ನೇಹಿತರೆ. ಯಾವುದೇ ನೌಕರನ ಸ್ಥಗಿತ ವೇತನ ಎಷ್ಟಿರುತ್ತೆ ಅದು ಕೂಡ ಇನ್ಕ್ಲೂಡ್ ಆಗಿರುತ್ತೆ ಈ ಮೂಲ ವೇತನದ ಜೊತೆಗೆ ಸ್ನೇಹಿತರೆ. ನೋಡಿ, ಅವರು ಪಡೆಯುತ್ತಿರುವ ವೇತನದ ಜೊತೆಗೆ ಯಾವುದೇ ಕಡಿತ ಆಗ್ತಾ ಇದ್ದರೆ, ಯಾವುದನ್ನು ಕಡಿತಗೊಳಿಸ್ತಾ ಇದ್ದರೆ ಸೊ ಅದು ಕೂಡ ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಹಾಗೆ ಎರಡನೇ ಪಾಯಿಂಟ್ ನೀವು ಗಮನಿಸಬೇಕು. 2024ರ ನಾಗರಿಕ ಸೇವಾ ನಿಯಮಗಳ ಪ್ರಕಾರ ಇಲ್ಲಿ 2 ನಿಯಮಗಳಿದೆ. 3C ಮತ್ತು 7ನೇ ನಿಯಮದಲ್ಲಿ 3ನೇ ಉಪನಿಯಮ. ಅದರ ಮೇಲೆ ಅವು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತಂದರೆ, ವೈಯಕ್ತಿಕ ವೇತನ ಯಾವುದಾದ್ರೂ ನೀಡೋದಿದ್ದರೆ ಆ ಸರ್ಕಾರಿ ನೌಕರನಿಗೆ ಈ ನಿಯಮಗಳು ಅದಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ. ಸೊ ಯಾವುದೇ ವೈಯಕ್ತಿಕ ವೇತನವನ್ನು ನೀಡ್ತಾ ಇದ್ದರೆ, ಸೊ ವೈಯಕ್ತಿಕ ವೇತನ ಅಂತಂದರೆ ಟ್ರಾವೆಲ್ ಮಾಡಿ ಎಲ್ಲಾದರೂ ಅಲ್ಲಿಂದ ಸ್ಟೇ ಆಗ್ತಾ ಇರ್ಬೋದು ನೌಕರರು. ಸೊ ಹೆಚ್ಚಾಗಿ ಸ್ಟೇ ಆಗ್ತಾ ಇದ್ದರೆ ಅದಕ್ಕೆ ಒಂದು ಸ್ಟೇ ಫಂಡನ್ನು ಕೊಡ್ತಾರೆ, ಸ್ಟೇಯಿಂಗ್ ಫಂಡು, ಅಥವಾ ಟ್ರಾವೆಲ್ ಮಾಡಿದ್ದಕ್ಕೆ ನೀಡ್ತಕ್ಕಂಥ ವೇತನ ಆಗಿರ್ಬೋದು. ಅದು ವೈಯಕ್ತಿಕ ವೇತನ, ಯಾವುದೇ ಕಾರಣಕ್ಕೆ ವೈಯಕ್ತಿಕವಾಗಿ ನೀಡ್ತಕ್ಕಂಥ ವೇತನ ಆಗಿರ್ಬೋದು, ಅದು ಕೂಡ ಇದಕ್ಕೆ ಇನ್ಕ್ಲೂಡ್ ಆಗುತ್ತೆ. ಹಾಗೆ 3ನೇ ಪಾಯಿಂಟ್ ನೋಡಿ, ವೇತನ ಶ್ರೇಣಿಯ ಗರಿಷ್ಠಕ್ಕಿಂತ ಹೆಚ್ಚಾಗಿ ಅವನಿಗೆ ಮಂಜೂರು ಮಾಡಲಾಗಿರುವ ಹೆಚ್ಚುವರಿ ವೇತನ. ಮೊದಲನೇ ಪಾಯಿಂಟಲ್ಲಿ ನೀವು ಗರಿಷ್ಠ ವೇತನಕ್ಕಿಂತ ಸ್ಥಗಿತಗೊಳಿಸ್ತಾ ಇರ್ತಕ್ಕಂಥ ವೇತನ ಅದು ಅಲ್ಲಿ ಸೇರುತ್ತೆ ಅಂತ ಹೇಳಿದೆ. ಇದು 3ನೇ ಪಾಯಿಂಟಲ್ಲಿ ನೋಡಿ, ಹೆಚ್ಚುವರಿಯಾಗಿ ಅವನ ವೇತನಕ್ಕಿಂತ ಹೆಚ್ಚುವರಿಯಾಗಿ ಯಾವುದೇ ಒಂದು ಬಡ್ತಿ ವೇತನವನ್ನು ನೀಡ್ತಾ ಇದ್ದರೆ ಅದು ಕೂಡ ಇನ್ಕ್ಲೂಡ್ ಆಗಿರುತ್ತೆ ಈ ಮೂಲ ವೇತನದ ಜೊತೆಗೆ. ಸೊ ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಅವರ ಮೂಲ ವೇತನಕ್ಕೆ ತುಟ್ಟಿ ಭತ್ಯೆಯನ್ನು ಲೆಕ್ಕಾಚಾರ ಮಾಡಿ ಅವರಿಗೆ ನೀಡ್ತಕ್ಕಂಥದ್ದು ಈಗ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಯಾವುದೇ ಗೊಂದಲ ನೌಕರರಲ್ಲಿ ಇರಬಾರ್ದು ಅನ್ನೋ ಕಾರಣಕ್ಕೆ. ಸೊ ಕೆಲವರಿಗೆ ಹೆಚ್ಚಾಗಿ ಬರ್ಬೋದು, ಕೆಲವರಿಗೆ ಕಡಿಮೆಯಾಗಿ ಬರ್ಬೋದು ತುಟ್ಟಿ ಭತ್ಯೆ. ಎಲ್ರಿಗೂ ಕೂಡ 10.75% ಅಷ್ಟೇ ನೀಡೋದು. ಆದರೆ ಅವರ ಮೂಲ ವೇತನ ಎಷ್ಟಿರುತ್ತೆ ಅದಕ್ಕೆ ತಕ್ಕಂತೆ ನಿಮಗೆ
50 ಬತ್ತೆ ಸಿಗಲಿದೆ ಸ್ನೇಹಿತರೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಮತ್ತೆ ಮುಂದಿನ ವಿಡಿಯೋಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.